ಏನ್ ಮಾಡ್ಬೇಕು ಇವಾಗ ಇದಿಷ್ಟು ಸ್ವಿಮ್ಮಿಂಗ್ ಆಡ್ಬೇಕಾ? ಅಪ್ಪ ಮನೆಗೆಲ್ಲ ಏನಾಗಲ್ಲ, ಏನಾಗಲ್ಲ, ಓದ್ತಾವ. ಎತ್ತಿಟ್ಟಿನೇನೆ ನಾವು ತಮ್ಮ ಹೆಸರು? ನಮ್ಮ ಹೆಸರು ಶೈಲಜಾ ಅಂತೇಳಿ. ಬಳ್ಳಾರಿ ಕಪ್ಕಲ್ ರೋಡ್ 9th ಕ್ರಾಸ್ ಅಲ್ಲಿ ಇರ್ತೀವಿ, ಹೌಸಿಂಗ್ ಬೋರ್ಡಲ್ಲಿ. ಫುಲ್ಲು ಮಳೆ ಬಂದು ಮೊನ್ನೆ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಾವ, ಅಕ್ಕಿನಿಂದ ಹೋಗ್ಬಿಟ್ಟಾವ, ನನ್ನ ಮಕ್ಕಳು ಬುಕ್ಸು ಎಲ್ಲ ಹಾಳಾಗೋಗ್ಬಿಟ್ಟಾವ. ಇಲ್ಲಿವರೆಗೂ ನೀರು ಬಂದವ, ಮಲ್ಕೊಳಕ್ಕೂ ಇದ್ದಿಲ್ಲ. ಅವತ್ತಿನ ದಿನ ಬೇರೆಯವ್ರ ಮನೇಲಿ ಹೋಗಿ ಮಲ್ಕೊಂಡಿವಿ 12 ಗಂಟೆವರೆಗೂ. ಯಾರಾದರೂ ಹೆಲ್ಪ್ ಮಾಡ್ಬೇಕಂತ ಅಂತ ಹೇಳ್ತಾರೆ. ನೀವು ಅಲ್ಲಿ ಮನೇಲಿ ಇರ್ಲಿಕ್ಕೆ ಈಗ ಫುಲ್ ಡ್ಯಾಮೇಜ್ ಆಗಿದೆಲ್ಲ, ಹೌದು, ಏನೋ ಸಹಾಯ ಮಾಡ್ಲಿಕ್ಕೆ ಅಂತ ಕೇಳ್ತಿದ್ದೀರಾ? ಚಾಂದಿನಿ ಮಾತಾಡ್ತಾ ಇದ್ದೀನಿ. ಶೈಲಜಾ ಅವ್ರ ಮನೆಯಲ್ಲಿ ಮೊನ್ನೆ ಫುಲ್ಲು ಮಳೆ ಬಂದಾಗ ಇಲ್ಲಿವರೆಗೆ ಮಳೆ ಬಂದಿದೆ. ಮಳೆ ಬಂದು ಎಲ್ಲ ಅವರು ಮನೆಗೆ ಮಕ್ಕಳು ಓದ್ಕೊಳ್ಳೋ ಬುಕ್ಸ್ ಎಲ್ಲ ಹಾಳಾಗಿದ್ದಾವೆ. ಅಕ್ಕಿ ಅವ್ರ ರೇಷನ್ ಗೀಷನ್ ಎಲ್ಲ ಹಾಳಾಗಿದ್ದಾವೆ. ಮನೇಲಿ ಗಿಕ್ಸಿ ಎಲ್ಲ ಹಾಳಾಗ್ಬಿಟ್ಟಿದ್ದಾವೆ. ಅವರು ಒಂದು ಕ್ಯಾಂಟ್ರಿಂಗ್ ಹೋಗಿ ಎಲ್ಲೋ ಸಪ್ಲೆಗೆ ಹೋಗಿ ಒಂದು 400-300 ರೂಪಾಯಿ ದುಡ್ಕ ಬರೋರು ಬಾಡಿಗೆ ಮನೇಲಿ ಇದ್ದಾರೆ ಅವರು ಕಪ್ಗಲ್ ರೋಡಲ್ಲಿ. ಇದೇ ಥರನೂ ಇವ್ರ ಮನೆಯಲ್ಲಿ ಅಂತೇಳಿ ಭಾಳಷ್ಟು ಮನೆಗಳು ಇದ್ದಾಗ ಅದೇ ಥರ ಬಾಡಿಗೆ ಮನೆಗಿರೋರು ಭಾಳ ಮಳೆ ಬಂದು ಭಾಳ ನಷ್ಟ ಆಗಿದ್ದಾರೆ. ಗಿಡಗಳು ಬಿದ್ದು, ಮನೆ ಮೇಲೆ ಗಿಡಗಳು ಬಿದ್ದು, ಸೀಟ್ಗಳು ಬಿದ್ದು ಬಿಟ್ಟಿದ್ದಾವೆ. ಭಾಳಷ್ಟು ಇದು ಮಾಡಿದ್ದಾರೆ. ಎದಕ್ಕಂದ್ರೆ ಈಗಿನ ಇದ್ದಂಥವ್ರು ಇದ್ದಾರ, ಇಲ್ದಂಥವ್ರಿಗೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊತೀವಿ. ಹೇಳಿ ಮೇಡಮ್, ಏನು ಹೆಲ್ಪ್ ಮಾಡ್ಲಿಕ್ಕೆ ಹೇಳ್ತೀರಾ? ಆ ಏರಿಯಾದಾಗ ಯಾರನ್ನ ಕಾರ್ಪೊರೇಟರ್ಗಳು ಇದ್ರೆಗಿನ ಮತ್ತೆ ಅಲ್ಲಿರೋ ಅಧಿಕಾರಿಗಳು MLAಗಳು ಯಾರನ್ನ ಇದ್ರೆಗಿನ ಇಂಥವ್ರ ಮನೆಗಳಿಗೆಲ್ಲ ವಿಸಿಟ್ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಕೇಳ್ಕೊಂತೀವಿ.